ವಿಧಾನ ಪರಿಷತ್ನ ಸಭಾಧ್ಯಕ್ಷ ಹಗುರವಾಗಿ ಕುತ್ಗಳಮ್ಮ ನೀನ್ ಯಾವ ಸೀಮೆ ಡೈಲಾಗ್ ಹೊಡಿತೀಯಾ ಅಂತ ಹೇಳಿ ಹೇಳ್ತಾರಲ್ಲ, ಅದ್ರ ಬಗ್ಗೆ ಜನಸ್ಪಂದನೆ ಹೇಗೆ ಬಂತು? ಆ ಒಂದು ದುರಹಂಕಾರಕ್ಕೆ ಜನರು ಹೇಗೆ ಉತ್ತರ ಕೊಟ್ರು? ಅದು ಜವಾಬ್ದಾರಿ ಸ್ಥಾನದಲ್ಲಿ ವ್ಯಕ್ತಿ ಹಗುರವಾಗಿ ನೀನ್ ಸಿನಿಮಾ ಡೈಲಾಗ್ ಹೊಡಿಬೇಡ ಅಂತ ಹೇಳಿ ಹೇಳ್ತಾರೆ. ಏನದು? ಅದೇ ಜನರು ಕೆಲವು ನಿಂತರು, ಯಾರು ಒಬ್ಬನು ಸಹಿತ ಅವನು ಹೇಳಿದಂತ ದುರಹಂಕಾರದ ಮಾತಿಗೆ, ಹೊರಟ್ಟಿ ಅವರು ಹೇಳಿದ ದುರಹಂಕಾರದ ಮಾತಿಗೆ ಯಾರು ಒಪ್ಪಲಿಲ್ಲ. ಇದು ತಪ್ಪು ಅಂತ ಹೇಳಿದ್ರು. ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಧರ್ಮದ ದೇವರುಗಳನ್ನ ಆರಾಧಿಸ್ತಕ್ಕಂಥ, ಹೊಗಳುತ್ತಕ್ಕಂಥ ಗೀತೆ ಎಲ್ಲರಿಗೂ ಹೇಗೆ ಅಪ್ಲೈ ಆಗುತ್ತೆ? ಎಫ್ಸ್ಟೀನ್ ಬಹಳ ಮುಖ್ಯವಾಗಿ ಬಂದಿರತಕ್ಕಂಥದ್ದು. ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿಯವರ ಹೆಸರಿದೆ. ಈಗ ಅದನ್ನು ಹೊರಗಡೆ ಹಾಕ್ಬಿಡ್ತೀನಿ ಅಂತ ಟ್ರಂಪ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಭಾರತದ ಎಲ್ಲದಕ್ಕೂ ಸಹಿತ 18% ಮಿನಿಮಮ್ ಟ್ಯಾಕ್ಸ್ ಹಾಕೇ ಹಾಕ್ತೀನಿ ನಮ್ಗೆ, ಯಾಕಂದ್ರೆ ಅಮೆರಿಕಾ ಗ್ರೇಟ್ ಅಗೇನ್ ಮಾಡ್ಬೇಕಾಗಿದೆ ನನಗೆ ಅಂತ ಟ್ರಂಪ್ ಹೇಳ್ತಾ ಇದ್ದಾನೆ. 50% ಹೆಚ್ಚು ಮಾಡ್ಬೇಕು ಅಂತಿದ್ರು, ನಾನು 18 ತಂದಿದ್ದೀನಿ, ಅದು ನಮ್ಮ ಸಾಧನೆ, ಅದನ್ನ ಯಾಕೆ ನೀವು ಹೇಳಲ್ಲ ಅಂತ ಹೇಳಿ. ಮೊದಲು 0% ಇತ್ತು, ನೆನ್ಪಿಟ್ಕೊಳ್ಳಿ. 0% ಇರೋದನ್ನ ಇದ್ದಕ್ಕಿದ್ದಾಗ 50% ಪ್ಲಸ್ 25% ಎಕ್ಸ್ಟ್ರಾ. ರಷ್ಯಾದಿಂದ ತೈಲ ಕಡಿಮೆ ಬೆಲೆ ಸಿಗ್ತಾ ಇದೆ ನಮಗೆ, ಅದನ್ನ ತಗೊಳ್ಳೋಗಿಲ್ಲ ನೀವು. ಇರಾನಿಂದ ತೈಲ ತೆಗೆದುಕೊಳ್ಳೋ ಆಗಿಲ್ಲ, ಆಮದು ಮಾಡ್ಕೊಳ್ಳೋ ಆಗಿಲ್ಲ. ಅಂದ್ರೆ ನಾನು ಏನ್ ಹೇಳ್ತೀನಿ, ಅಮೆರಿಕದಿಂದನೇ ತೈಲ. ಅದೇ ರೀತಿಯಾಗಿ ಇವನ್ನು ನಮ್ಮ ನೆನಪಿರ್ಲಿ ಪ್ರೇಮ್ ಅಂತ ಹಲವಾರು ನಟರು ಬಂದಿರತಕ್ಕಂಥದ್ದು ನಮ್ಮ ಸಂಸ್ಥೆಯಿಂದನೇ. ಈ ದೇಶದ ಒಂದು ಭಾವನೆಗಳನ್ನ, ನನ್ನ ದೇಶದ ಪ್ರೀತಿಯನ್ನ, ನಮ್ಮ ದೇಶದ ಹಿರಿಮೆ ಗರಿಮೆಯನ್ನ ಹೇಳುವಂತ ಹಾಡನ್ನ ಹಾಡ್ರಪ್ಪ ಅಂತಂದ್ರೆ ಅದ್ರಲ್ಲಿ ನಿಮ್ಗೆ ಯಾಕೆ ಬೇಜಾರು? ತಪ್ಪೇನು? ಹಾಡ್ಲಿ ಬಿಡಿ, ಒಂದೇ ಮಾತ್ರ ಅಂದ್ರೆ ಏನ್ ತಪ್ಪು? ಈ ದೇಶ ಯಾರದು? ಇಲ್ಲಿ ಇರ್ತಕ್ಕಂಥ ಸಮಸ್ತ ಪ್ರಜೆಗಳದು. ಹೌದು. ಈ ಸಮಸ್ತ ಪ್ರಜೆಗಳು ಯಾರು? ಬೇರೆ ಬೇರೆ ಧರ್ಮ ಮತ್ತು ಜಾತಿಗೆ ಸಂಬಂಧಪಟ್ಟಿರ್ತಕ್ಕಂಥವ್ರು, ಬೇರೆ ಬೇರೆ ಸಮುದಾಯಗಳು. ಒಂದು ಧರ್ಮಕ್ಕೆ, ಒಂದು ಸಮುದಾಯಕ್ಕೆ, ಒಂದು ಧರ್ಮದ ದೇವರುಗಳನ್ನ ಆರಾಧಿಸ್ತಕ್ಕಂಥ, ಹೊಗಳುತ್ತಕ್ಕಂಥ ಗೀತೆ ಎಲ್ಲರಿಗೂ ಹೇಗೆ ಅಪ್ಲೈ ಆಗುತ್ತೆ? ಈಗ ಅಲ್ಲಿ ಹೇಳಿದಾರಲ್ಲ, ಒಂದೇ ಮಾತರಂ ಅಂತ ಹೇಳಿದ್ರು, ನಾವೆಲ್ಲ ಒಂದೇ ತಾಯಿಯ ಮಕ್ಕಳು, ಒಂದೇ. ಅದು ಮೊದಲಿಂದನೂ ಇದೆ. ಮೊದಲಿಂದನೂ ಬಂಕಿಂ ಚಂದ್ರ ಚಟರ್ಜಿ ಅವರು ಬರೆದಿರ್ತಕ್ಕಂಥ ಒಂದು ಆನಂದ ಮಠ ಅಂತ ಒಂದು ಕಾದಂಬರಿಯಲ್ಲಿ ಒಂದು ಗೀತೆಯನ್ನು ಬರೀತಾರೆ ಅವರು. ಆ ಗೀತೆಯಲ್ಲಿ 6 ಚರಣಗಳಿದ್ದಾವೆ. ಅದರಲ್ಲಿ ಮೊದಲಿನ 2 ಚರಣಗಳನ್ನ ಈಗಾಗಲೇ ಒಪ್ಕೊಂಡ್ಬಿಟ್ಟಿದೆ. ಈಗ ನೆಹರು ಅವರಿದ್ದಾಗ ಅದನ್ನು ಒಪ್ಕೊಂಡಿದ್ದಾರೆ. ಅದು ಸಹಿತ ರಾಷ್ಟ್ರ ಗೀತೆ ಅಂತಾನೆ ಹೇಳ್ತಾ ಇದ್ದಾರೆ. ಆದರೆ ಮುಂದಿನ ಪ್ಯಾರಾಗಳಲ್ಲಿ ಬಂದಾಗ ದುರ್ಗಾದೇವಿಯನ್ನ ಹೊಗಳ್ತಕ್ಕಂಥ, ಅವರನ್ನ ಶಕ್ತಿವಂತ ಅಂತ ಹೇಳ್ತಕ್ಕಂಥ ಹಲವಾರು ಸಾಲುಗಳು ಇದ್ದಾವೆ. ಸೊ ಆದ್ದರಿಂದ ಅವಾಗ ಅಬ್ಜೆಕ್ಷನ್ ಬಂತು, ಅರೆ ನೀವು ಹಿಂದೂ ಧರ್ಮದ ದೇವತೆಯನ್ನ ಮಾತ್ರ ಸೇರಿಸ್ತೀರಲ್ವಾ, ಬೇರೆ ಬೇರೆ ಧರ್ಮಗಳು ದೇವರುಗಳು ಇದಾವಲ್ಲ, ಆದ್ದರಿಂದ ಇದು ತಪ್ಪಾಗುತ್ತೆ ಅಂತ ಹೇಳಿದಾಗ ಆಗಿನ ಕಾಂಗ್ರೆಸ್ ಸರ್ಕಾರ ಅಥವಾ ನೆಹರು ಸರ್ಕಾರ ಏನಾಯ್ತು, ಆಯ್ತು ಮೊದಲಿನ 2 ಸ್ಟ್ಯಾನ್ಜಾಗಳೇನಿದ್ದಾವೆ, ಈ ಭರತ ಭೂಮಿಯನ್ನ ಹೊಗಳ್ತಕ್ಕಂಥ ಸಾಲುಗಳೇನಿದಾವಲ್ಲ, ಸುಜಲಾಂ ಸುಖದಾಂ ಅಂತಿದೆ ಅಲ್ವಾ, ಅಂಥದ್ದು ಇರ್ಲಿ ಅಂತ ಹೇಳ್ಬಿಟ್ಟು ಅವ್ರು ಹೇಳಿದ್ದಾರೆ. ಎಫ್ಸ್ಟೀನ್ ಬಹಳ ಮುಖ್ಯವಾಗಿ ಬಂದಿರತಕ್ಕಂಥದ್ದು. ಎಫ್ಸ್ಟೀನ್ ಫೈಲ್ಸ್ ಅಲ್ಲಿ ಮೋದಿಯವರ ಹೆಸರಿದೆ. ಈಗ ಅದನ್ನು ಹೊರಗಡೆ ಹಾಕ್ಬಿಡ್ತೀನಿ ಅಂತ ಟ್ರಂಪ್ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾನೆ. ಆದ್ದರಿಂದ ಅವ್ರು ಏನ್ ಹೇಳ್ತಾ ಇದ್ದಾನೆ, ನನ್ನ ಸರಕುಗಳು, ಅದು ಬೇಳೆ ಕಾಳಿರ್ಬೋದು, ಕೃಷಿಗೆ ಸಂಬಂಧಪಟ್ಟಂತ ಎಲ್ಲ ಸರಕುಗಳಿರ್ಬೋದು, ಅವುಗಳೆಲ್ಲವನ್ನು ಸಹಿತ ಟ್ಯಾಕ್ಸ್ ಇಲ್ಲದೆ ನಿಮ್ಮ ದೇಶದ ಒಳಗಡೆ ಬಿಟ್ಕೋಬೇಕು ನೀವು. ನಮಗೆ ನೀವು ಟ್ಯಾಕ್ಸ್ ಹಾಕಂಗಿಲ್ಲ, ಆದ್ರೆ ನಾನು ಮಾತ್ರ ನಿಮಗೆ ಟ್ಯಾಕ್ಸ್ ಹಾಕ್ತೀನಿ. ಭಾರತದ ಎಲ್ಲದಕ್ಕೂ ಸಹಿತ 18% ಮಿನಿಮಮ್ ಟ್ಯಾಕ್ಸ್ ಹಾಕೇ ಹಾಕ್ತೀನಿ ನಮ್ಗೆ, ಯಾಕಂದ್ರೆ ಅಮೆರಿಕಾ ಗ್ರೇಟ್ ಅಗೇನ್ ಮಾಡ್ಬೇಕಾಗಿದೆ ನನಗೆ ಅಂತ ಟ್ರಂಪ್ ಹೇಳ್ತಾ ಇದ್ದಾನೆ. ಸೊ ಅವನ ದೇಶದ ಗ್ರೇಟ್ 50% ಹೆಚ್ಚು ಮಾಡ್ಬೇಕು ಅಂತಿದ್ರು, ನಾನು 18 ತಂದಿದ್ದೀನಿ, ಅದು ನಮ್ಮ ಸಾಧನೆ, ಅದನ್ನ ಯಾಕೆ ನೀವು ಹೇಳಲ್ಲ ಅಂತ ಹೇಳಿ. ಮೊದಲು 0% ಇತ್ತು, ನೆನ್ಪಿಟ್ಕೊಳ್ಳಿ. 0% ಇರೋದನ್ನ ಇದ್ದಕ್ಕಿದ್ದಾಗ 50% ಪ್ಲಸ್ 25% ಎಕ್ಸ್ಟ್ರಾ. ಇಷ್ಟು ಮಾಡಿ ಆ ನಂತರ ನೋಡಿ ಇವಾಗ ಕಡಿಮೆ ಮಾಡ್ತಾ ಇದ್ದೀನಿ ನಾನು. ಒಪ್ಕೊಂಡಿದ್ರೆ 500 ಬಿಲಿಯನ್ ವ್ಯವಹಾರ ಮಾಡಲೇಬೇಕು ನೀವು ಕಂಪಲ್ಸರಿ. ರಷ್ಯಾದಿಂದ ತೈಲ ಕಡಿಮೆ ಬೆಲೆ ಸಿಗ್ತಾ ಇದೆ ನಮಗೆ, ಅದನ್ನು ತಗೊಳ್ಳೋಗಿಲ್ಲ ನೀವು. ಇರಾನಿಂದ ತೈಲ ತೆಗೆದುಕೊಳ್ಳೋ ಆಗಿಲ್ಲ, ಆಮದು ಮಾಡ್ಕೊಳ್ಳೋ ಆಗಿಲ್ಲ. ಅಂದ್ರೆ ನಾನು ಏನ್ ಹೇಳ್ತೀನಿ, ಅಮೆರಿಕದಿಂದನೇ ತೈಲ, ವೆನಿಜುಲಾದಿಂದ ತೈಲ. ಅಂದ್ರೆ ನಾನು ಹೇಳಿದಲ್ಲಿ ನೀವು ಖರೀದಿ ಮಾಡಬೇಕು, ಹೇಳಿದ ಕಾಸಿಗೆ ಖರೀದಿ ಮಾಡಬೇಕು, ಲಾಭ ನಮಗೆ ಬರಬೇಕು, ಬೇರೆ ದೇಶಕ್ಕೆ ಹೋಗ್ಕೂಡ್ದು ಅಂತಕ್ಕಂಥ ಮಹಾ ಸ್ವಾರ್ಥದ ಡೀಲು. ಇದಕ್ಕೆ ಫಾದರ್ ಆಫ್ ಆಲ್ ಡೀಲ್ಸ್ ಅಂತ ಹೇಳ್ತಾರೆ ಅವರು. ಇದರಿಂದ ಆಗ್ತಕ್ಕಂಥದ್ದು ಏನು ಅಂದ್ರೆ, ನಮ್ಮ ದೇಶ, ಭಾರತ ದೇಶ ಹೆಮ್ಮೆಯ ದೇಶ, ಮಾರಾಟಕ್ಕಿಡಲಾಗಿದೆ. ಇಡೀ ಭಾರತದ ಮಾರುಕಟ್ಟೆಯನ್ನೇ ಅಮೆರಿಕ ಕಡ ಇಟ್ಟಿದ್ದಾರೆ, ಮಾರಾಟಕ್ಕೆ ಇಟ್ಬಿಟ್ಟಿದ್ದಾರೆ. ಜನರಲ್ ನರವಣೆ ಅವರು ಬರ್ತಿರುವಂತ ಪುಸ್ತಕ, ಚೀನಾ ಏನು ಯುದ್ಧ ಟ್ಯಾಂಕರ್ಗಳು ನಮ್ಮ ದೇಶಕ್ಕೆ ಪ್ರವೇಶ ಮಾಡಕ್ ಬಂದ್ವು, ಆ ಟೈಮಲ್ಲಿ ಇವರು ಸರಿಯಾದ ನಿರ್ಣಯವನ್ನು ತೆಗೆದುಕೊಳ್ಳಿಲ್ಲ.
ನಿಮ್ಗೇನ್ ಅನ್ಸುತ್ತೋ ಅದನ್ನ ಮಾಡಿ ಅಂತಂದ್ರು. ದೇಶದ ಗಡಿ ವಿಚಾರ, ಭದ್ರತೆಯ ವಿಚಾರ, ಇದ್ರ ಬಗ್ಗೆ ನಮಗೆ ಮಾಹಿತಿನೇ ಇಲ್ಲ ಒಂದು ಹಗುರವಾಗಿ ಮಾತಾಡ್ತಾರೆ. ಆಮೇಲೆ ಏನು ರಾಷ್ಟ್ರಪತಿಗಳ ವಂದನಾ ನಿರ್ಣಯದ ಭಾಷಣಕ್ಕೆ ಆನ್ಸರ್ ಮಾಡ್ಬೇಕಾಗಿತ್ತು, ಬರ್ಲಿಲ್ಲ. ಏನಾಗಿದ್ರೆ ಯಾವ್ದಕ್ಕೂ ಪ್ರಶ್ನೆ ಮಾಡಲ್ಲ ಅಂತಂದ್ರೆ ಇವ್ರನ್ನ ಹೆಂಗೆ ಏನ್ ಪ್ರಶ್ನೆ ಮಾಡಕ್ ಅವಕಾಶವೇ ಇಲ್ಲ, ಕೊಡ್ತಾ ಇಲ್ಲ, ಉತ್ತರ ಕೊಡ್ತಾ ಇಲ್ಲ. ಓಂ ಬಿರ್ಲಾ ಅವರು ಪ್ರಶ್ನೆ ಮಾಡಕ್ ಅವಕಾಶ ಕೊಡ್ತಾ ಇಲ್ಲ. ಇವಾಗ ಇನ್ನೊಂದು ಆಘಾತಕಾರಿ ಅಂದ್ರೆ ಯಾರಾದ್ರೂ ಈ PM ಕೇರ್ಸ್ ಅಂತ ಒಂದಿದೆ ಅಲ್ವಾ, ಅದ್ರ ಬಗ್ಗೆ ಪ್ರಶ್ನೆ ಮಾಡಂಗಿಲ್ಲ. ಪ್ರಶ್ನೆ ಅವ್ರು ಮಾಡಿದ್ರು ಸಹಿತ ಅದನ್ನ ತೆಗೆದುಕೊಳ್ಳೋ ಹಾಗಿಲ್ಲ ಚರ್ಚೆಗೆ. ಸೊ ಈ ರೀತಿಯಾದಂತಂದ್ರೆ ನೀವು ನನಗೆ ವಿರುದ್ಧವಾಗಿರ್ತಕ್ಕಂಥ ಪ್ರಶ್ನೆಗಳನ್ನ ಕೇಳಬೇಡಿ, ಚರ್ಚೆ ಮಾಡಬೇಡಿ. ಮತ್ತೆ ಸಂಸತ್ ಯಾಕೆ, ಅಧಿವೇಶನ ಯಾಕೆ, ಏನಕ್ಕಿದು ತೋಡ್ಕೊಟ್ಟ ಕೆಲಸ ಏನಕ್ಕೆ ಮಾಡ್ತಾ ಇದ್ದೀರಿ, ಜನರ ದುಡ್ಡನ್ನು ಯಾಕೆ ಹಾಳು ಮಾಡ್ತಾ ಇದ್ದೀರಿ? ಸೊ ಇಂಥ ಪರಿಸ್ಥಿತಿಯಲ್ಲಿ ಏನ್ ಮಾಡ್ಬೇಕು ಇವಾಗ, ಜನರಿಗೆ ಗೊತ್ತಾಗ್ತಾ ಇದೆ ಇವ್ರದೆಲ್ಲವೂ ನಾಟಕ ಏನೇನಿದೆ ಅಂತ, ಜನ ವಿರೋಧಿತನ ಏನಿದೆ ಅಂತ ಗೊತ್ತಾಗ್ತಾ ಇದೆ. ಅದಕ್ಕೋಸ್ಕರ ಈ ಸಂದರ್ಭದಲ್ಲಿ ಜನರ ಗಮನವನ್ನ, ಮಾಧ್ಯಮಗಳ ಗಮನವನ್ನ ಬೇರೆ ಕಡೆ ಸೆಳೆಯೋದಕ್ಕೆ ಒಂದೇ ಮಾತರಂ ಅನ್ನೋದನ್ನು ಮುಂದೆ ತಂದಿದ್ದಾರೆ. ಒಂದೇ ಮಾತರಂ ಇಷ್ಟೇ, ನೋಡ್ರಪ್ಪ ನೀವು ಕಡ್ಡಾಯವಾಗಿ ಇದನ್ನ ಆಡ್ಬೇಕು, ಅಲ್ಲಿ 6 ಚರಣ ಇದೆ, 6 ಚರಣನೂ ಆಡಬೇಕು, ಭೂಮಿಗೆ ನೀವು ಬೆಲೆ ಕೊಡಬೇಕು, ಮಾತೃಭೂಮಿಯನ್ನ ನೀವು ಹೊಂದಿಸ್ಬೇಕು ಅಂತ ಹೇಳ್ತಾ ಬಂದಿದ್ದಾರೆ. ಈಗ ಜನರದ್ದು ಮತ್ತು ಮಾಧ್ಯಮಗಳ ಗಮನ ಆ ಕಡೆ ಹೋಯ್ತಿವಾಗ. ಸೊ ಆದ್ದರಿಂದ ನಾನು ಬರೀ ಕಲಾವಿದನಾಗಿ ತೊಡಗಿಕೊಳ್ಳುವ ಬದಲಾಗಿ ಬಹುಮುಖಿಯಾಗಿ ರಂಗಭೂಮಿಯ ಬೇರೆ ಬೇರೆ ಮಜಲುಗಳು ಏನಿದಾವೆ, ವಿಭಾಗಗಳು ಏನಿದಾವೆ, ಅವುಗಳೆಲ್ಲದರಲ್ಲೂ ಸಹಿತ ನಾನು ತೊಡಗಿಕೊಳ್ತಾ ಬಂದಿದ್ದೇನೆ. ಅದಕ್ಕೋಸ್ಕರ ಒಂದು ಪತ್ರಿಕೆಯನ್ನ, ರಂಗಭೂಮಿ ವಿಶ್ಲೇಷಣೆ ಅನ್ನೋ ಒಂದು ಪತ್ರಿಕೆಯನ್ನು 5 ವರ್ಷಗಳ ಕಾಲ ತೆಗೆದುಕೊಂಡು ಬಂದೆ ನಾನು. ಕಳೆದ 22 ವರ್ಷಗಳಿಂದ ಒಂದು ಸೃಷ್ಟಿ ಸಂಸ್ಥೆಯನ್ನ ಹುಟ್ಟಾಕಿ ಸುಮಾರು 3000ಕ್ಕಿಂತ ಹೆಚ್ಚು ಜನ ಕಲಾವಿದರಿಗೆ ಅಥವಾ ಕಲೆ ಕಲಿತೀನಿ ಅಂತ ಬಂದಿರೋರಿಗೆ ಉಚಿತವಾದ ತರಬೇತಿಯನ್ನು ಕೊಡ್ತಾ ಬಂದಿದ್ದೇನೆ ಇವತ್ತಿನವರೆಗೂ ಸಹಿತ. ಅದೇ ರೀತಿಯಾಗಿ ಇವನ್ನು ನಮ್ಮ ನೆನಪಿರ್ಲಿ ಪ್ರೇಮ್ ಅಂತ ಹಲವಾರು ನಟರು ಬಂದಿರತಕ್ಕಂಥದ್ದು ನಮ್ಮ ಸಂಸ್ಥೆಯಿಂದನೇ. ಸೊ ಈ ರೀತಿಯಾಗಿ ಬೇಕಾದಷ್ಟು ಆಂಕರ್ಸ್ಗಳು ಬಂದಿದ್ದಾರೆ, ನಮ್ಮ ಇದರಲ್ಲಿ ನಟರು ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ. ದೇ ರಂಗಭೂಮಿಯ ಕಲಾವಿದಿಯನ್ನ ಒಬ್ಬ ವಿಧಾನ ಪರಿಷತ್ನ ಸಭಾಧ್ಯಕ್ಷ ಹಗುರವಾಗಿ ಕುತ್ಗಳಮ್ಮ ನೀನ್ ಯಾವ ಸೀಮೆ ಡೈಲಾಗ್ ಹೊಡಿತೀಯಾ ಅಂತ ಹೇಳಿ ಹೇಳ್ತಾರಲ್ಲ, ಅದ್ರ ಬಗ್ಗೆ ಜನಸ್ಪಂದನೆ ಹೇಗೆ ಬಂತು? ಆ ಒಂದು ದುರಹಂಕಾರಕ್ಕೆ ಜನರು ಹೇಗೆ ಉತ್ತರ ಕೊಟ್ರು? ಅದು ಜವಾಬ್ದಾರಿ ಸ್ಥಾನದಲ್ಲಿ ವ್ಯಕ್ತಿ ಹಗುರವಾಗಿ ನೀನ್ ಸಿನಿಮಾ ಡೈಲಾಗ್ ಹೊಡಿಬೇಡ ಅಂತ ಹೇಳಿ ಹೇಳ್ತಾರೆ. ಅದೇ ಜನರು ಕೆಲವು ನಿಂತರು, ಯಾರು ಒಬ್ಬನು ಸಹಿತ ಅವನು ಹೇಳಿದಂತ ದುರಹಂಕಾರದ ಮಾತಿಗೆ, ಹೊರಟ್ಟಿ ಅವರು ಹೇಳಿದ ದುರಹಂಕಾರದ ಮಾತಿಗೆ ಯಾರು ಒಪ್ಪಲಿಲ್ಲ. ಇದು ತಪ್ಪು ಅಂತ ಹೇಳಿದ್ರು, ನಿನ್ನ ಘನತೆ ಗೌರವವನ್ನು ನೀನೇ ಕಳ್ಕೊಳ್ತೀಯ ಅಂತ ಹೇಳಿದ್ರು. ಎಲ್ಲ ಏನು ವಿಕೃತಿಗಳೆಲ್ಲ ಇಲ್ಲಿ ಸೇರ್ಕೊಂಡ್ಬಿಟ್ರಲ್ಲ ಅಂತ ಅಂದ್ಬಿಟ್ಟು ಏನ್ ಅನ್ಸುತ್ತೆ ನಿಮಗೆ ಒಬ್ಬ ಪತ್ರಕರ್ತರಾಗಿ? ಮೇಲ್ಮನೆ ಅನ್ನುವುದೇ ಬುದ್ಧಿವಂತರು ಇರ್ತಕ್ಕಂಥ ಒಂದು, ಮೇಲ್ಮನೆ ಕೆಳಮನೆ ಎಲ್ಲ ಕಡೆನೂ ನಾವು ನೋಡ್ತೀವಿ. ಇಲ್ಲ, ಕೆಳಮನೆ ಅನ್ನೋದು ರಾಜಕಾರಣಿಗಳಿಗೆ ಸಂಬಂಧಪಟ್ಟ, ಅಲ್ಲೂ ಆಗ್ತಾ ಇದೆ, ಇಲ್ಲೂ ಆಗ್ತಾ ಇದೆ. ಇರ್ಲಿ, ರಾಜಕಾರಣಿಗಳದ್ದು ಇರ್ತವೆ. ಮೇಲ್ಮನೆ ಅಂತಂದ್ರೆ ಈ ಕೆಳಮನೆಯವರಿಗೆಲ್ಲ ಚಿಂತಕರ ಚಾವಡಿ, ಅವರು ಮಾರ್ಗದರ್ಶಕರಾಗಿರ್ತಾರೆ. ಕರೆಕ್ಟ್ ಆಯ್ತಾ? ಸಮಾಜಕ್ಕೆ ನೇರವಾದ ಪ್ರತಿನಿಧಿಗಳಾಗಿರ್ತಾರೆ, ಕಲಾವಿದರಾಗಿರ್ತಾರೆ, ಸಾಹಿತಿಗಳಾಗಿರ್ತಾರೆ, ಒಂದು ರೀತಿಯಾದಂತ ಸಿದ್ಧಾಂತಿಗಳಾಗಿರ್ತಾರೆ, ವೇದಾಂತಿಗಳಾಗಿರ್ತಾರೆ. ಆ ರೀತಿಯಾಗಿರ್ತಕ್ಕಂಥ ಬುದ್ಧಿವಂತರು ಈಗ ಬರ್ತಾ ಬರ್ತಾ ಏನಾಗಿದೆ, ಅದೊಂಥರ ನಿರಾಶ್ರಿತರ ತಾಣ ಆಗ್ಬಿಟ್ಟಿದೆ. ಯಾರೋ ರಾಜಕೀಯದಲ್ಲಿ ಅಲ್ಲೆಲ್ಲೋ CT ರವಿ ಅಂತವ್ರು ಅಲ್ಲಿ ಸೋತ ತಕ್ಷಣನೇ ಏನ್ ಮಾಡ್ಬೇಕು, ಅವ್ರನ್ನ ಖಾಲಿ ಕೂಡ್ಸಕ್ಕಾಗಲ್ವಲ್ಲ, ಅವ್ರಿಗೊಂದೇನೋ ಒಂದು ತಂದಿಲ್ಲಿ ಹಾಕ್ಬಿಡೋದು. ಈ ರೀತಿಯಾದ ಅವರು ಅಲ್ಲಿ ಬಂದ ತಕ್ಷಣ ಮತ್ತೆ ರಾಜಕಾರಣನೇ ಮಾಡೋದು, ಹೆಣ್ಮಕ್ಳಿಗೆ ಅವಮಾನ ಮಾಡೋದು.